ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇವತ್ತು ಚಿಕನ್ ಚಾಪ್ಸ್ ಅಥವಾ ಗ್ರೇವಿ ಮಾಡೋದಕ್ಕೆ ನಾನು ಗೋಡಂಬಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಚಿಕನ್ ಅರ್ಧ ಕೆಜಿನ ತಗೊಂಡು ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಟು ಇದಕ್ಕೆ ನಾನು ಬೆಣ್ಣೆಲಿ ಹುರಿತಾ ಇದ್ದೀನಿ. ಬೆಣ್ಣೆಲಿ ಹುರಿದಷ್ಟು ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟು. ಅಷ್ಟೇ ನಾವು ಎಣ್ಣೆಯಲ್ಲಿ ಮಾಮೂಲಿ ಮಾಡ್ತಾ ಇರ್ತೀವಲ್ವ, ಇದನ್ನು ಇವತ್ತು ನಾನು ಬೆಣ್ಣೆಲಿ ಈರುಳ್ಳಿ, ಟೊಮೊಟೊ ಎಲ್ಲ ಹುರಿದು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟೇ ಇವಾಗ ನಾನು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮತ್ತು ಇದ್ರ ಜೊತೆಲೇ ನಾನು ಟೊಮೊಟೊ ಮತ್ತು ಇಲ್ಲಿ ಪಾಲಕ್ ಸೊಪ್ಪನ್ನು ನಾನು ಇಲ್ಲಿ ಬೇಯಿಸ್ಕೊಂಡು ಮಾಡ್ತಾಯಿಲ್ಲ. ಸ್ವಲ್ಪ ಒಂದಂದರೆ ಅತಿ ಹೆಚ್ಚು ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಮಾತ್ರ ನಾನು ಯೂಸ್ ಮಾಡ್ತೀನಿ. ಮತ್ತು ಇದಕ್ಕೆ ಗೋಡಂಬಿನ ಸ್ಪೆಷಲ್ಲಾಗಿ ಗೋಡಂಬಿ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ಪಾಲಕ್ ಸೊಪ್ಪು ಕಾಂಬಿನೇಷನ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಇದನ್ನೆಲ್ಲ ನಾವು ಹುರಿದಿಟ್ಕೋಬೇಕು. ಯಾಕೆಂದರೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕೋದಿಲ್ಲ ಅಂತಂದರೆ ಇದಕ್ಕೆ ನೀವು ಹುರಿಯೋದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ನೀವು ಹಾಕ್ಕೋಬೋದು, ಹಾಕಬೇಕಾದ್ರೂ ಮಾಡ್ಬೋದು. ಬಟ್ ನಾನಿಲ್ಲಿ ಇದನ್ನು ಮಾತ್ರ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ ಅದನ್ನೆಲ್ಲ ಹುರಿದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾನು ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ನೀರು ಹಾಕಿ ರುಬ್ಬಾರ್ದು, ಹಾಗೇ ರುಬ್ಕೋಬೇಕು. ಆದಷ್ಟು ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನೀವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ನೀವು ಇವಾಗ ರುಬ್ಬೋದಕ್ಕೆ ಬೇಕಾದರೂ ಅರಿಶಿನ ಪುಡಿ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಒಗ್ಗರಣೆ ಮತ್ತೆ ಮಾಡಬೇಕಲ್ವ, ಆವಾಗ ಬೇಕಾದರೂ ನೀವು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೋದು. ನೀವು ಹೇಗೆ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬೋದಕ್ಕೆ ನಾನು ಹಾಕ್ಕೊಂಡಿದ್ದೀನಿ, ಅಂದರೆ ಕಲರು ಚೆನ್ನಾಗಿ ಬರುತ್ತೆ. ಮತ್ತು ಪಾಲಕ್ ಸೊಪ್ಪು, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸಖತ್ತು ಟೇಸ್ಟು ಸಖತ್ತು ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ನೀರನ್ನ ಹಾಕ್ತಲೇ ಹಾಗೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೇ ಬಾಣಲಿಗೆ ನಾನು ಒಗ್ಗರಣೆ ಮಾಡ್ಕೋತೀನಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ನಾನು ಅದೇ ಬಾಣಲಿ ಇಟ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಬೆಣ್ಣೆನ ಸ್ವಲ್ಪ, ಇವಾಗ ವೆದರ್ ಸ್ವಲ್ಪ ಕೂಲಾಗಿದೆಯಲ್ಲ, ಬೆಣ್ಣೆ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೆ ನಾನು ಬೇರೆ ಒಂದು ಬಟ್ಲಲ್ಲಿ ಕಾಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಎಣ್ಣೆಲಿ ಬೇಕಾದರೂ ಮಾಡ್ಬೋದು. ಬೆಣ್ಣೆಲಿ ಮಾಡಿದ್ರೆ ಇದು ಟೇಸ್ಟೇ ಒಂದು ಡಿಫ್ರೆಂಟಾಗಿ ಬರುತ್ತೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಬೆಣ್ಣೆ ಹಾಕ್ಕೊಂಡಾದಮೇಲೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಅಂದರೆ ತುಂಬ ಹೆವಿ ಮಸಾಲೆ ಹಾಕೋದು ಬೇಡ. ಯಾಕೆಂದರೆ ನಾವು ಆಲ್ರೆಡಿ ಈರುಳ್ಳಿ, ಟೊಮೊಟೊ ಎಲ್ಲ ಹುರಿದಿರೋದ್ರಿಂದ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಹೆವಿ ಮಸಾಲ ಆದರೆ ತಿನ್ನೋದಕ್ಕಾಗಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ ಮಸಾಲ. ಅಂಥವರು ಒಂದು 2 ಪೀಸು ಮರಾಠಿ ಮೊಗ್ಗು, ಒಂದು ಪಲಾವ್ ಎಲೆ, ಒಂದೇ ಒಂದು ಪೀಸ್ ಚಕ್ಕೆ, ಒಂದು ಏಲಕ್ಕಿ, 2 ಲವಂಗ ಇಷ್ಟೇ ಹಾಕ್ಕೊಳ್ಳಿ ಸಾಕು. ಅಂದರೆ ಹೆವಿ ಮಸಾಲನೂ ಇರಲ್ಲ, ಇಲ್ಲ ಮಸಾಲೆ ಇಲ್ದಂಗೂ ಇರಲ್ಲ. ಅಷ್ಟು ಟೇಸ್ಟಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಷ್ಟರಲ್ಲೇ. ಅಂದರೆ ಅದು ಸ್ವಲ್ಪ ಬೆಣ್ಣೆಲಿ ನಾವು ಫ್ರೈ ಮಾಡ್ತೀವಲ್ವ, ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ರುಬ್ಬಿರೋ ಅಂಥ ಮಸಾಲನ ಅದಕ್ಕೆ ಹಾಕ್ಕೊಂಡು ಫಸ್ಟಿಗೆ ನಾವು ನೀರು ಹಾಕ್ಕೋಬಾರ್ದು, ಗಟ್ಟಿಗೆ ಹಾಕ್ಕೊಂಡು ಆ ಬೆಣ್ಣೆಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇರುತ್ತಲ್ವ, ಅಂದರೆ ನಾವು ನೀರು ಹಾಕ್ತಲೇ ರುಬ್ಬಿರೋದ್ರಿಂದ ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಏಕೆಂದರೆ ಇದನ್ನು ಆಲ್ರೆಡಿ ಫಸ್ಟಿಗೆ ನಾವು ಹುರಿದಿರೋದ್ರಿಂದ ಅಷ್ಟೊಂದು ಹಸಿ ವಾಸನೆ ಇರಲ್ಲ. ನಾವು ಫಸ್ಟಿಗೆ ಹಾಕ್ಕೊಂಡಿರೋ ಅಂಥ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಮಾಡಿರ್ತೀವಲ್ವ, ಇನ್ನು ಸ್ವಲ್ಪನೇ ಉಳಿದಿರುತ್ತೆ ಜಾರಲ್ಲಿ. ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಇದರಲ್ಲಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಗಟ್ಟಿ ಇರುತ್ತಲ್ವ ಪೇಸ್ಟು, ಚೆನ್ನಾಗಿ
ಪೇಸ್ಟ್ ಮಾಡ್ಕೊಬೋದು. ಇದನ್ನು ನೀವು ನಿಜ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾಂಬಿನೇಷನ್ನು. ಇವಾಗ ನಿಮಗೆ ಸಾಂಬಾರೆಲ್ಲ ಮಾಡಿ ಬೇಜಾರಾಗಿರುತ್ತಲ್ವ, ಅಂಥ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ನೀವು ಮಾಡ್ಕೋಬೋದು. ಇವಾಗ ನೋಡಿ ಅದನ್ನು ಮಸಾಲೆನ ನಾನು ಸ್ವಲ್ಪ ಹೊತ್ತು ಮುಚ್ಚಿ ಕುದಿಸ್ತಾ ಇದ್ದೀನಿ. ಏಕೆಂದರೆ ಅದು ಒಂದು ಸ್ವಲ್ಪ ಮಸಾಲೆ ಹೊಂದ್ಕೋಬೇಕು, ಚೆನ್ನಾಗಿ ಕುದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಇವಾಗ ಒಂದು ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಚಿಕನ್ನ ಹಾಕ್ಕೊಳ್ಳೋಣ. ಅಂದರೆ ನೀರು ಇರಬಾರ್ದು, ಏಕೆಂದರೆ ತುಂಬಾ ನೀರು ಬಿಟ್ಕೊಂಡ್ಬಿಟ್ರೂ ಚೆನ್ನಾಗಿರಲ್ಲ. ಇವಾಗ ಚೆನ್ನಾಗಿ ನೀರು ಸೋರಿಸಿ ಹಾಕ್ತಾಯಿದ್ದೀನಿ. ಅಂದರೆ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸೋರಕ್ಕೆ ಇಟ್ಟಿದ್ದೆ, ಹಾಗಾಗಿ ಅದರಲ್ಲಿ ನೀರಿನಂಶ ಇಲ್ಲ. ಏಕೆಂದರೆ ಇವಾಗ ನಾವು ಮಸಾಲೆ ರುಬ್ಬಿಟ್ಟು ಹಾಕಿರ್ತೀವಲ್ವ, ಅದು ಸ್ವಲ್ಪ ಗಟ್ಟಿ ಇದರಲ್ಲಿ ಚೆನ್ನಾಗಿ ಚಿಕನ್ನು ಮಿಕ್ಸ್ ಆಗಬೇಕು. ಆವಾಗ ಅದ್ರ ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಹೊಂದುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇದನ್ನು ಈಗೇ ಒಂದು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೋಬೇಕು. ಏಕೆಂದರೆ ನಾವು ಆಮೇಲೆ ಬೆಂದಾದ್ಮೇಲೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಚಿಕನ್ಗೆ. ನಾವು ಫಸ್ಟಿಗೆ ಚಿಕನ್ ಯಾವಾಗ ಹಾಕ್ತೀವೋ ಆವಾಗಲೇ ನಾವು ಉಪ್ಪು ಹಾಕ್ಬಿಟ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಇರುತ್ತೆ, ತಿನ್ನೋದಕ್ಕಾಗಲ್ಲ. ನಿಮಗೆ ಸಾಂಬಾರು ಮಾಡಿ ಬೇಜಾರಾದಾಗ ಈ ರೀತಿ ಮಾಡಿಕೊಂಡು ರೈಸ್ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೂರಿ, ದೋಸೆ, ಚಪಾತಿಗೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೋತಾ ಇದ್ದೀನಿ. ನೀವು ಇದನ್ನೇ ಇನ್ನೂ ವೆರೈಟಿಯಾಗೂ ಮಾಡ್ಕೋಬೋದು. ಮತ್ತು ಫ್ಲೇವರ್ ಅಷ್ಟೇ ತುಂಬ ಡಿಫ್ರೆಂಟಾಗೆಲ್ಲ ಬರುತ್ತೆ. ಏಕೆಂದರೆ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಏನೂ ರುಬ್ಬಿಲ್ಲ, ನಾವು ಅದನ್ನು ರುಬ್ಬಿದ್ರೆ ಅದೇ ಒಂದು ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿದ್ರೆ ನಿಮಗೆ ಅಂದರೆ ಪಾಲಕ್ ಸೊಪ್ಪು ಮತ್ತು ಗೋಡಂಬಿ ಆ ಫ್ಲೇವರ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಗಟ್ಟಿ ಆಯಿತು ನೋಡಿ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ಬರೀ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಅಂದರೆ ನಿಮಗೆ ಖಾರ ಕಡಿಮೆ ಇತ್ತು ಅಂದರೆ ನೀವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿ ಬೇಕಾದ್ರೂ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಮಟನ್ ಮಸಾಲ ಬೇರೆ ಬಳಸ್ತೀನಲ್ವ, ಅದು ಸ್ವಲ್ಪ ಸ್ಪೈಸಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿ ಬರೀ ಧನಿಯಾ ಪೌಡರ್ ಮಾತ್ರ 2 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಸ್ಕೋತಾ ಇರಬೇಕು ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಚೆನ್ನಾಗಿ ಮಸಾಲ ಹೊಂದುತ್ತೆ ಚಿಕನ್ಗೆ, ಮತ್ತು ಟೇಸ್ಟು ಅಷ್ಟೇ ಆ ರೀತಿ ಬರುತ್ತೆ. ಒಂದೇ ಸಲ ನಾವು ಇಟ್ಬಿಟ್ಟು ಮಾಡಿಬಿಟ್ಟು ಅಂತಂದರೆ ಅಷ್ಟು ಟೇಸ್ಟ್ ಬರಲ್ಲ. ಇವಾಗ ನೋಡಿ ನಾನು ಒಂದು ಸ್ವಲ್ಪ ಬೆಂದಾದಮೇಲೆ ನಾನಿಲ್ಲಿ ಮಟನ್ ಮಸಾಲನ ಉದುರಿಸ್ತಾ ಇದ್ದೀನಿ. ನೀವು ಮಟನ್ ಮಸಾಲ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ಟು ಚಿಕನ್ ಮಸಾಲ ಯಾವಾಗಲೂ ಮಾಡ್ತಾ ಇರ್ತೀವಿ, ಚಿಕನ್ ಮಸಾಲ ಮಾಡಿದ್ರೆ ಅದೇ ಒಂದು ಟೇಸ್ಟ್ ಬರುತ್ತೆ. ನಾವು ಮಟನ್ ಮಸಾಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊತಾ ಇದೆ, ಇನ್ನು ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತೆ ನಾನು ಹಾಕೋತಾ ಇದ್ದೀನಿ. ಆವಾಗಲೇ ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೆ, ಇವಾಗ ಮತ್ತೆ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಇನ್ನೂ ಬೇರೆ ಥರ ಬರುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ತುಂಬ ಟೇಸ್ಟ್ ಬರುತ್ತೆ. ನಾವು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಯೂಸ್ ಮಾಡಿ ಚಿಕನ್ ಮಾಡಿಕೊಂಡು ವೆರೈಟಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ವೆರೈಟಿ ಕೇಳ್ತಾರೆ, ಆವಾಗ ಅವ್ರಿಗೆ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡಿಕೊಟ್ರೆ. ಇವಾಗ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸೈಡೆಲ್ಲ ಎಣ್ಣೆ ಬಿಟ್ಕೊಬಿಡುತ್ತಲ್ಲ, ಆವಾಗ ಚೆನ್ನಾಗಿ ಬೇಯುತ್ತೆ. ಈಗಿನ್ನ ಅಂದರೆ ಅದೇ ಮುಚ್ಚಿ ಬೇಯಿಸಬೇಕು. ಇದನ್ನು ಒಂದೇ ಸಲ ಮುಚ್ಚಿಬಿಟ್ಟು ಅಯ್ಯೋ ಬಿಡು ಬೇಯ್ಕೊಳ್ಳುತ್ತೆ ಅಂತ ಮತ್ತು ಜಾಸ್ತಿ ಉರಿ ಮಾಡು ಬೇಯಿಸಬಾರ್ದು. ಒಂದು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಗ್ಯಾಸನ್ನು ಆ ರೀತಿ ಬೇಯಿಸಿದ್ರೆ ಚಿಕನ್ನು ಕರೆಕ್ಟಾಗಿ ಹದವಾಗಿ ಬೇಯುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ಇವಾಗ ಪರ್ಫೆಕ್ಟಾಗಿದೆ. ನಿಮ್ಗೆ ಇನ್ನೂ ಗಟ್ಟಿ ಬೇಕು, ಬರೀ ಚಾಪ್ಸ್ ಥರ ತಿನ್ನೋದಕ್ಕೆ ಮಾತ್ರ ಬೇಕು ಅಂತಂದರೆ ನೀವು ಮುಚ್ಚಳನ ತೆಗೆದುಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಗಟ್ಟಿಯಾಗಿ ಬರುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ, ಹಾಗೇ ತಿನ್ಕೋಬೋದು. ಇಲ್ಲಾಂದರೆ ನಿಮಗೆ ಬೇರೆ ಸೈಡ್ಸ್ಗೆಲ್ಲ ಈ ರೀತಿ ನೀವು ಮಾಡ್ಕೋಬೋದು, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.